ರಾಜ್ಯಕ್ಕೆ 385 ಕೋಟಿ ಕೇಂದ್ರೀಯ ನೆರೆ ಪರಿಹಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅನುಮೋದನೆ. ಭಾರೀ ಮಳೆ ಪ್ರವಾಹದಿಂದ ಬಾಧಿತರಾದವರಿಗೆ ಪರಿಹಾರ. ತಕ್ಷಣದ ನೆರವು ನೀಡೋದಕ್ಕೆ ಎಸ್ಡಿಆರ್ಎಫ್ ಅಡಿ ಪರಿಹಾರವನ್ನು ಬಿಡುಗಡೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಮುಂಗಡವಾಗಿಯೂ ಕೂಡ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಬಹಳ ಬೇಡಿಕೆ ಕೂಡ ಇತ್ತು. ಆ ಕಾರಣಕ್ಕಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಕಡೆಗೂ ಇದೀಗ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. ಇತ್ತೀಚೆಗೆ ರಾಜ್ಯದ ಸುಮಾರು 10 ಜಿಲ್ಲೆಗಳಲ್ಲಿ ಮಳೆ ಹಾನಿಯಾಗಿತ್ತು. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಭೀಮಾ ತೀರದ ಜಿಲ್ಲೆಗಳು ತತ್ತರಿಸಿ ಹೋಗ್ಬಿಟ್ಟಿತ್ತು. ರೈತರು ಕಂಗಾಲಾಗಿ ಹೋಗಿದ್ರು. ಭಾಳ ನಷ್ಟವಾಗಿದೆ, ಯಾವುದು ನಮ್ಮ ಕೈ ಸೇರ್ತಾ ಇಲ್ಲ, ಎಲ್ಲ ನಷ್ಟ ಅನುಭವಿಸಿದ್ದೀವಿ, ಜೀವನ ನಡೆಸೋದೇ ಕಷ್ಟ ಆಗಿದೆ. ಈ ರೀತಿಯಾಗಿ ಆಯಿತು ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಸಾಲ ಸೂಲ ಮಾಡ್ಕೊಂಡು ಬೆಳೆ ಬೆಳೆಯೋಣ ಅಂತ ಹೋಗಿದ್ವಿ, ಬಂದಿದ್ದ ಬೆಳೆಯಲ್ಲಿ ನಾವು ಸಾಲ ತೀರಿಸೋಣ ಅಂತ ಹೋಗಿದ್ವಿ, ಆದರೆ ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗಿರೋದ್ರಿಂದ ಜೀವನ ನಡೆಸೋದು ಕಷ್ಟ ಆಗತ್ತೆ ಅಂತ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಗಮನಕ್ಕೆ ತರಲಾಗಿತ್ತು. ಸಮೀಕ್ಷೆಯನ್ನು ಕೂಡ ಮಾಡಿಸಲಾಗಿತ್ತು. ಎಲ್ಲೆಲ್ಲಿ ಎಷ್ಟೆಷ್ಟು ಹಾನಿಯಾಗಿದೆ, ಬಿಡುಗಡೆಯ ಹಣ ಎಷ್ಟಿರಬೇಕು, ಏನು ಗೆತ್ತ ಅಂತ ಇದೀಗ ಫೈನಲಿ ಈ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ರಾಜ್ಯಕ್ಕೆ 385 ಕೋಟಿ ಕೇಂದ್ರೀಯ ನೆರೆ ಪರಿಹಾರ ಈ ಮುಖಾಂತರವಾಗಿ ಸಿಗ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದಕ್ಕೆ ಸಂಬಂಧಪಟ್ಟಂತೆಯೇ ಅನುಮೋದನೆಯನ್ನು ನೀಡಿದ್ದಾರೆ.